ಕಿರುತೆರೆಯಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿರುವಂತಹ ಧಾರಾವಾಹಿಗಳ ಪೈಕಿ ಕನ್ನಡತಿಯೂ ಒಂದು. ಈ ಸೀರಿಯಲ್ ಮುಗಿದು 2 ವರ್ಷ ಕಳೀತಾ ಬಂತು. ಆದರೂ ಈ ಸೀರಿಯಲ್ ಹವಾ ಮಾತ್ರ ನಿಂತಿಲ್ಲ. ಇಂದಿಗೂ ಕಿರಣ್ ರಾಜ್ ಅವರನ್ನ ಕನ್ನಡತಿ ಹರ್ಷ ಅಂತಾನೆ ಜನ ಗುರುತಿಸ್ತಾರೆ. ಇದೀಗ ಹ್ಯಾಂಡ್ಸಮ್ ಹೀರೋ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಸೀರಿಯಲ್ ಕರ್ಣದಲ್ಲಿ ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಇದೀಗ ಸೀರಿಯಲ್ ಬಗ್ಗೆ ನಾನಾ ಚರ್ಚೆ ನಡೀತಿದೆ. ಸೀರಿಯಲ್ ಹೀರೋಯಿನ್ ಯಾರು? ವಿಷ್ಣುವರ್ಧನ್ ನಟನೆಯ ಕರ್ಣ ಸಿನಿಮಾದ ಸ್ಟೋರಿನ ಅಂತ ಸೀರಿಯಲ್ ಫ್ಯಾನ್ಸ್ ಕೇಳ್ತಿದ್ದಾರೆ. ಅಷ್ಟಕ್ಕೂ ಈ ಪ್ರಶ್ನೆ ಹುಟ್ಟಿಕೊಂಡಿದ್ದು ಯಾಕೆ? ಕರ್ಣ ಸೀರಿಯಲ್ಗೂ ಸಿನಿಮಾಗೂ ಇರೋ ನಂಟೇನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಕರ್ಣ ಶುರುವಾಗಲಿದೆ. ಕನ್ನಡತಿ ಸೀರಿಯಲ್ನಲ್ಲಿ ಮಿಂಚಿದ್ದ ಕಿರಣ್ ರಾಜ್ ಕರ್ಣನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಕರ್ಣ ಸೀರಿಯಲ್ ಪ್ರೋಮೋ ಬಿಡುಗಡೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಕರ್ಣ ಎಂಬುದು ಈ ಧಾರಾವಾಹಿಯ ಪ್ರಮುಖ ನಾಯಕನ ಹೆಸರು. ಕರ್ಣ ಎಂಬ ಪಾತ್ರದಲ್ಲಿ ಕಿರಣ್ ರಾಜ್ ವೈದ್ಯನಾಗಿ ಕಾಣಿಸಿಕೊಂಡಿದ್ದಾರೆ. ಏನೇ ಸಾಧನೆ ಮಾಡಿದ್ರೂ ತಮ್ಮವರ ನಡುವೆ ಅನಾಥ. ಎಲ್ಲರೂ ಆತನನ್ನ ಮನೆ ಕೆಲಸದವರಂತೆ ನಡೆಸಿಕೊಳ್ತಾರೆ. ಏನೇ ಆದ್ರೂ ಅದನ್ನ ನಗುಮೊಗದಲ್ಲೇ ಸ್ವೀಕರಿಸೋ ಮನಸ್ಸು ಕರ್ಣನದ್ದು. ಕರ್ಣ ಸ್ನೇಹಜೀವಿ ಅನ್ನೋದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಇದೀಗ ಕರ್ಣನಿಗೆ ಹೀರೋಯಿನ್ ಯಾರು ಎಂಬುದರ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಿದೆ. ಕರ್ಣ ಧಾರಾವಾಹಿಯ ಮೊದಲ ಪ್ರೋಮೋದಲ್ಲಿ ಕರ್ಣ ಮತ್ತು ಮನೆಯವರನ್ನ ಮಾತ್ರ ಪರಿಚಯ ಮಾಡಲಾಗಿದೆ. ಹಾಗೆ ಕರ್ಣನ ವೃತ್ತಿ ಏನು ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ. ಆತನ ಫ್ಯಾಮಿಲಿಯಲ್ಲಿ ಹಿರಿಯ ನಟಿ ಆಶಾರಾಣಿ, ನಟ ನಿರ್ದೇಶಕ ನಾಗಾಭರಣ, ಒಲವಿನ ನಿಲ್ದಾಣ ಸೀರಿಯಲ್ ಖ್ಯಾತಿಯ ವರಲಕ್ಷ್ಮಿ ಶ್ರೀನಿವಾಸ್ ಮತ್ತು ಒಲವಿನ ನಿಲ್ದಾಣ ನಟಿ ಶ್ಯಾಮ್ ಸಿಮ್ರನ್ ಇರೋದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಆದ್ರೆ ಕರ್ಣನಿಗೆ ಜೋಡಿಯಾಗಿರೋದ್ಯಾರು ಎಂಬುದನ್ನ ಮಾತ್ರ ರಿವೀಲ್ ಮಾಡಿಲ್ಲ. ಕರ್ಣ ಸೀರಿಯಲ್ನಲ್ಲಿ ನಟ ಕಿರಣ್ ರಾಜ್ಗೆ ಹೀರೋಯಿನ್ ಯಾರು ಎಂಬ ಪ್ರಶ್ನೆ ಸೀರಿಯಲ್ ಫ್ಯಾನ್ಸ್ಗೆ ಕಾಡ್ತಿದೆ. ಕನ್ನಡತಿ ಜೋಡಿ ಇಲ್ಲೂ ಮುಂದುವರಿಬೇಕು, ಕಿರಣ್ ರಾಜ್ಗೆ ಮತ್ತೆ ರಂಜಿನಿ ರಾಘವನ್ ಹೀರೋಯಿನ್ ಆಗಬೇಕು ಅಂತ ಫ್ಯಾನ್ಸ್ ಪಟ್ಟು ಹಿಡಿದಿದ್ದಾರೆ. ಇನ್ನು ಕೆಲವರು ಕಿರಣ್ ರಾಜ್ಗೆ ನಾಯಕಿಯಾಗಿ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಬರಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಹಲವರು ಪಾರು ಖ್ಯಾತಿಯ ಮೋಕ್ಷಿತಾ ಪೈ ಕರ್ಣನಿಗೆ ಜೋಡಿ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಆದ್ರೆ ಮೂಲಗಳ ಪ್ರಕಾರ ಹೀರೋಯಿನ್ ಇನ್ನೂ ಫೈನಲ್ ಆಗಿಲ್ಲ. ಕರ್ಣ ಸೀರಿಯಲ್ನ ನಾಯಕಿ ಪಾತ್ರಕ್ಕೆ ನಿರ್ಮಾಪಕಿ ಶ್ರುತಿ ನಾಯ್ಡು ಫ್ರೆಶ್ ಫೇಸ್ ಹುಡುಕ್ತಿದ್ದಾರೆ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದ್ರೆ ಕರ್ಣನಿಗೆ ಜೋಡಿಯಾಗಿ ಹೊಸ ಹೀರೋಯಿನ್ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಕರ್ಣ ಧಾರಾವಾಹಿಗೆ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಕರ್ಣ ಸಿನಿಮಾ ಸ್ಫೂರ್ತಿನ ಎಂಬ ಪ್ರಶ್ನೆ ಕಾಡ್ತಿದೆ. 1986ರ ಜನವರಿ 10ರಂದು ರಿಲೀಸ್ ಆದ ಕರ್ಣ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ಚಿತ್ರದಲ್ಲಿ ಒಂದು ದೃಶ್ಯ ಇದೆ. ಕಿತ್ತೋದ ಚಪ್ಪಲಿಯನ್ನ ಹೊಲಿಸಿ ತರುವಂತೆ ಕರ್ಣನಿಗೆ ಅತ್ತಿಗೆ ಸೂಚಿಸ್ತಾರೆ. ಮನಸ್ಸಿಗೆ ಬೇಸರವಾದ್ರೂ ಅದಕ್ಕೆ ಕರ್ಣ ಇಲ್ಲ ಅನ್ನೋದಿಲ್ಲ. ಕಿತ್ತೋದ ಚಪ್ಪಲಿಯನ್ನ ಕೈಯಲ್ಲೇ ಹಿಡಿತಾರೆ ಕರ್ಣ. ಅದನ್ನ ಕಂಡ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಅಂದು ಬೇಸರವಾಗಿದ್ದು ಸುಳ್ಳಲ್ಲ. ಅವತ್ತು ಚರ್ಚೆ ಹುಟ್ಟು ಹಾಕಿದ್ದ ಇದೇ ದೃಶ್ಯ ಇದೀಗ ಕರ್ಣ ಧಾರಾವಾಹಿಯಲ್ಲೂ ಇದೆ. ಕರ್ಣ ಸೀರಿಯಲ್ನಲ್ಲೂ ಹೀರೋ ಕರ್ಣನ ಕೈಗೆ ಅತ್ತಿಗೆ ಕಿತ್ತೋದ ಚಪ್ಪಲಿಯನ್ನು ಕೊಟ್ಟು ಹೊಲಿಸಿ ತರುವಂತೆ ಸೂಚಿಸ್ತಾರೆ. ಕರ್ಣ ಚಿತ್ರದಲ್ಲಿ ಹೀರೋ ಫುಟ್ಬಾಲ್ ತಂಡದ ಗೋಲ್ ಕೀಪರ್ ಆಗಿದ್ರೆ, ಕರ್ಣ ಸೀರಿಯಲ್ನಲ್ಲಿ ಹೀರೋ ಯಶಸ್ವಿ ಗೈನಕಾಲಜಿಸ್ಟ್. ಕರ್ಣ ಚಿತ್ರದಲ್ಲೂ ಕರ್ಣನನ್ನ ಮನೆಯವರ ಕೀಳಾಗಿ ಕಾಣ್ತಾರೆ. ಕರ್ಣ ಧಾರಾವಾಹಿಯ ಪ್ರೋಮೋದಲ್ಲೂ ಇದೇ ಇದೆ. ತನ್ನವರ ಮಧ್ಯವೇ ಅನಾಥವಾಗಿರುವ ಮನೆ ಮಗನ ಕಥೆಯೇ ಕರ್ಣ ಸೀರಿಯಲ್ ಕತೆ. ಹೀಗಾಗಿ ಸೀರಿಯಲ್ ಫ್ಯಾನ್ಸ್ ಇದು ಕರ್ಣ ಸಿನಿಮಾದ ಕಥೆನಾ ಅಂತ ಕೇಳ್ತಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಸಿಗೋದು ಕರ್ಣ ಸೀರಿಯಲ್ ಆರಂಭವಾದ್ಮೇಲೆ. ಆದ್ರೆ ತಿಪ್ಪೆಯಲ್ಲಿ ಬಿದ್ದವನನ್ನ ಎತ್ಕೊಂಡು ಬಂದಿದ್ದೀರಾ, ಅವನನ್ನ ನಾನು ಮಗ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೀರೋ ತಂದೆ ಹೇಳಿರೋದು ಕರ್ಣ ಸೀರಿಯಲ್ ಕುರಿತಾಗಿ ಕುತೂಹಲ ಹೆಚ್ಚಿಸಿದೆ. ನಮಸ್ಕಾರ.